ಅಂಬೇಡ್ಕರ್ ಅವರ 133ನೇ ದಿನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಈ ಶುಭ ದಿವಸದಂದು ನಾನು ನನ್ನ ಪರವಾಗಿ, ನಮ್ಮ ಪಕ್ಷದ ಪರವಾಗಿ ನಾಡಿನ ಮಹಾಜನತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವದ ಹಾರ್ದಿಕ ಶುಭಾಶಯಗಳು ಮತ್ತು ಅಭಿನಂದನೆಗಳನ್ನು ಯಾವ್ರ ಬಗ್ಗೆನೂ ಅವರಿಗೆ ಅಜಯ್ ಪಾಟೀಲ್ ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ತೀವ್ರವಾಗಿ ಖಂಡಿಸ್ತೇನೆ. ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಆಗಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ. ಅದಕ್ಕೆ ಹೇಳಿದೆ ನಾನು, ಸರ್ಕಾರದ ತೀವ್ರತೆಯನ್ನು ಪರಿಗಣಿಸಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು. ಮಹಿಳೆಯರು ಅವರ ಹೇಳಿಕೆ ನೋಡಿಕೊಂಡು ಬಿಜೆಪಿಗೆ ಒಂದೇ ಒಂದು ಮತ ಕೊಟ್ಟರೆ ಅದು ನಾರಿ ಶಕ್ತಿಗೆ ಅವಮಾನ ಮಾಡಿದಂಗೆ ಅನ್ನೋಂಥ ಮಾತು ಹೇಳಿಕೆ ನೋಡಿ. ಗೋವಿಂದ ಕಾರಜೋಳ ಅವರು ಸೋತಿ ಸುಣ್ಣಗಾಗಿದ್ದಾರೆ. ಈಗ ಮತ್ತೆ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವರು ಸೋಲಿನ ಭೀತಿಯಿಂದ ಹತಾಶ ಮನೋಭಾವನೆಯಿಂದ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಅದನ್ನು ಅವ್ರ ಹೇಳಿಕೆ ಯಾರು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಅವರಿಗೆ ಗಾಂಧಿ ಪರಿವಾರದ ಬಗ್ಗೆ ಹಗುರವಾಗಿ ಮಾತಾಡುವಂಥದ್ದೇ ಒಂದು ಗುರಿ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಅವರಿಂದ ಅವರಿಗೆ ಭಯ ಇದೆ. ಗಾಂಧಿ ಪರಿವಾರನೇ ಇವತ್ತು ಅವ್ರೇನು ಸುಳ್ಳು ಹೇಳ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ, ವಂಚನೆ ಮಾಡ್ತಾ ಇದ್ದಾರೆ, ಅದನ್ನು ತಡೆಯುವಂಥ ಶಕ್ತಿ ಬರೀ ಗಾಂಧಿ ಪರಿವಾರಗಿದೆ ಅಂತ ಹೇಳಿ ಅರ್ಥ ಮಾಡಿಕೊಂಡು ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಈ ರಾಜ್ಯಕ್ಕೆ ಏನು ಮಾಡಿದ್ದಾರೆ ಅಂತ ಬರ್ತಾ ಇದ್ದಾರೆ. ಮೋದಿಯವರು ರಾಜ್ಯಕ್ಕೆ ತೆರಿಗೆಯಲ್ಲಿ ನಮಗೆ ಅನ್ಯಾಯ ಮಾಡಿದ್ರು. 15 ಹಣಕಾಸು ಯೋಜನೆ ಅಡಿಯಲ್ಲಿ ಅನ್ಯಾಯ ಮಾಡಿದ್ರು. 214 ತಾಲೂಕುಗಳು ಬರ ಅಂತ ಹೇಳಿ ಘೋಷಣೆ ಮಾಡಿ 7 ತಿಂಗಳಾಗಿದೆ. ಇನ್ನೂ ಒಂದು ನಯಾ ಪೈಸೆ ಅನುದಾನ ಬಿಡುಗಡೆ ಮಾಡಿಲ್ಲ. ಮೋದಿಯವರು ಕರ್ನಾಟಕದ ಮೇಲೆ ಪ್ರಹಾರ ಮಾಡಿದ್ದಾರೆ. ಅವರು ಮಲ್ತಾಯಿ ಧೋರಣೆ ಅನುಸರಿಸ್ತಾ ಇದ್ದಾರೆ. ಹೀಗಾಗಿ ಕರ್ನಾಟಕದ ಜನ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಬೇಕು ಅಂತ ನಾನು ಮನವಿ ಮಾಡ್ತೇನೆ. ಸರ್, ಕುಬಾ ಅವರು ಐಟಿ ಸೋಲಿನ ಹತಾಶೆಯಿಂದ ನನ್ನ ಮೇಲೆ ಬಿಜೆಪಿ ಅಂತ ಕೆಲಸವನ್ನ ನೋಡಿ. ಅವರಿಗೆ ಅವರ ಪಕ್ಷದವರೇ ತಿರಸ್ಕಾರ ಮಾಡಿದ್ದಾರೆ. ಅವರೇ ಹೇಳ್ತಾ ಇದ್ದಾರೆ ಬಿಜೆಪಿಯವರೇ ಕೂಬಾಟ ಅಂತ ಹೇಳಿ. ಕಾಂಗ್ರೆಸ್ನವ್ರು ಹೇಳಿದಾರ. ಮತ್ತೆ ಈಗ ಅವ್ರದ್ದು ಕತೆ ಮುಗಿದೋಗಿದೆ. ಇದವರ ಕೊನೆ ಚುನಾವಣೆ. ಮೊನ್ನೆ ಅವರಿಗೆ ಯಾವ ಪಕ್ಷದವರು ಟಿಕೆಟ್ ಕೊಡೋದಿಲ್ಲ, ಏನಿಲ್ಲ, ಕೇರ್ ಆಫ್ ರೋಡ್ ಆಗ್ಬೇಕಾಗುತ್ತೆ. ಎಲ್ಲ ನಾಟಕ ಮಾಡ್ತಾರೆ. ಪ್ರಜಾಪ್ರಭುತ್ವ ವಿರೋಧಿ ಧೋರಣೆ ಅನುಸರಿಸ್ತಾರೆ, ಸಂವಿಧಾನದ ವಿರೋಧಿ ಧೋರಣೆ ಅನುಸರಿಸ್ತಾರೆ. ಆ ಎಲ್ಲ ಶಕ್ತಿಗಳಿಗೆ ಕೂಡ ಇವಾಗ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಈಶ್ವರಗೌಡ ಸರ್, ಮಾನ್ಯ ಜಿಲ್ಲಾಧಿಕಾರಿಯವರು ಮಾಲಾರ್ಪಣೆ ಮಾಡಬೇಕು. ಬಾಣಾಧಿಪತ ವೀರಮಣಿ
नमो तस्स भगवतो अरहतो सम्मा सम्बुद्धस्स बुद्धं शरणं गच्छामि संघं शरणं गच्छामि द्वितीय